ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ. ನಾನು ನಿಮ್ಮ ಪ್ರೀತಿಯ ಐಶ್ವರ್ಯ. ಸೊ ಈ ವಿಡಿಯೋ ಬಂದುಬಿಟ್ಟು ದಾವಣಗೆರೆ ಎಕ್ಸಿಬಿಷನ್ನ ಪಾರ್ಟ್ 1 ಆಲ್ರೆಡಿ ಅಪ್ಲೈ ಮಾಡಿದ್ದೆ. ಈಗ ಅಪ್ಲೋಡ್ ಮಾಡ್ತಿರುವಂಥದ್ದು ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ಯಾರಾದರೂ ನೋಡಿಲ್ಲ ಅಂದರೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ, ನೀವು ನೋಡಬಹುದು. ಈ ಪಾರ್ಟ್ 2 ವಿಡಿಯೋ ಏನಾಯಿತು ಅಂದರೆ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಈ ವಿಡಿಯೋ ಅಂತ ಅರ್ಜೆನ್ಸಿಲಿ ಹಾಕೋಕ್ಕೆ ಹೋಗಿ ಈ ಪಾರ್ಟ್ 2 ವಿಡಿಯೋನ ಸ್ವಲ್ಪ ನಿಧಾನ ಮಾಡಿಬಿಟ್ಟೆ. ಸೊ ಹಾಗೆ ಇದನ್ನು ಎಷ್ಟೇ ಶಾರ್ಟ್ ಮಾಡೋಣ ಅಂದರೂ ಈ ವಿಡಿಯೋ ಶಾರ್ಟ್ ಆಗಿಲ್ಲ, 10 ಮಿನಿಟ್ಸ್ ಆಗಿಬಿಟ್ಟಿದೆ. ಸೊ ಬೇಜಾರು ಪಡದೆ ಎಲ್ಲರೂ ನೋಡಿ ಹಾಗೆ ಹೇಗಿತ್ತು ಅಂತ ತಿಳಿಸಿ. ಈ ಸ್ಮೈಲಿ ಬ್ಯಾಗ್ಸ್ ನನಗೆ ತುಂಬ ಇಷ್ಟ ಆಯಿತು. ಸ್ಮೈಲಿ ಬ್ಯಾಗ್ಸ್ ಪಕ್ಕ ಅದೇ ಥರ ಬ್ಲೂ ಕಲರ್ದೊಂದಷ್ಟಿತ್ತು, ಅವು ತುಂಬ ಇಷ್ಟ ಆಯಿತು. ಇಲ್ಲಿ ನಾವು ತೊಗೊಂಡಿದ್ದಂಥದ್ದು ಒಂದು ಬೀಸಿಣಿಕೆ ತೊಗೊಂಡ್ವಿ. ಅದ್ರ ಮೇಲೆ ಏನದು ಆ ಬೀಸಿಣಿಕೆ ಮೇಲೆ ಚಿಕ್ಕದಾಗಿ ಗೊಂಬೆ ಚಿತ್ರ ಇತ್ತು. ಹಂಗಾಗಿ ನನ್ನ ಮಗಳಿಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡ್ವಿ. ಅದಾದಮೇಲೆ ಅವಳೊಂದು ಬಲೂನ್ ಇಷ್ಟಪಟ್ಟಳು, ಅದನ್ನು ಬಿಡಲಿಲ್ಲ, ಅದನ್ನು ಕೊಡಿಸಿದ್ವಿ. ನೋಡಿ ಕೈಯಲ್ಲಿ ಇಟ್ಕೊಂಡಿದ್ದಾಳಲ್ಲ ಆ ಬೀಸಿಣಿಕೆ, ಅದು ಬಿಡಲೇ ಇಲ್ಲ. ಅದೇ ಥರದ ಆರೆಂಜ್ ಕಲರ್ ತೊಗೊಂಡ್ವಿ. ಸೊ ಬೀಸ್ಕೊಳೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದಾಳೆ, ಹೆಂಗೆ ಬೀಸ್ಕೊಡ್ವಿ ಅಂತ. ಈಗೊಂದು ಪ್ರಾಡಕ್ಟ್ ನಾನು ನಿಮಗೆ ತೋರಿಸ್ತಿದ್ದೀನಲ್ಲ, ಇದ್ರ ಉಪಯೋಗ ಏನಂತ ನಾನು ನಿಮಗೆ ಹೇಳ್ತೀನಿ. ಸೊ ಇದು ಬಂದುಬಿಟ್ಟು ಸಿಂಕಲ್ಲಿ ಯೂಸ್ ಮಾಡುವಂಥದ್ದು. ಸಿಂಕಲ್ಲಿ ನೀರು ಹೋಗುತ್ತೆ ಅಲ್ಲ, ಆ ಜಾಗಕ್ಕೆ ಹಿಡಿಯೋದು. ಅಂದರೆ ಈಗ ಪಾತ್ರೆ ಏನೋ ತೊಳೆದಿರ್ತೀವಿ, ಮತ್ತೇನೋ ತೊಳೆಯೋದಿರುತ್ತೆ, ಆಗ ಏನಾಗುತ್ತೆ ಅದರಲ್ಲಿ ಇರೋ ಕಸ ಅದೆಲ್ಲದೂ ಹೋಗ್ಬಿಟ್ಟು ಡ್ರೈನೇಜ್ ಪೈಪ್ನ ಬ್ಲಾಕ್ ಮಾಡುತ್ತೆ. ಆ ಬ್ಲಾಕ್ನ ನಾವು ಅವಾಯ್ಡ್ ಮಾಡಬೇಕು ಅಂದರೆ ಅದನ್ನು ಹಾಕಬೇಕು. ಚಿಕ್ಕದಾಗಿ ಹೋಲ್ ಇರುತ್ತೆ, ನೀರು ಮಾತ್ರ ಹೋಗುತ್ತೆ, ಮತ್ತು ಬೇರೆ ಏನು ಕಸ ಕಡ್ಡಿ ಹೋಗೋದಿಲ್ಲ. ಸೊ ಅದೆಲ್ಲ ತಡೆ ಆಗುತ್ತೆ. ನಾವು ಅದನ್ನು ತೆಗೆದುಬಿಟ್ರೆ ಮತ್ತೆ ಹಾಕೋದು ಅಷ್ಟೇ, ಅದರಲ್ಲಿ ಏನಿಲ್ಲ. ಒಂದು ಕಪ್ ಥರ ಇಡೋದು ತೆಗಿಯೋದು ಅಷ್ಟೇ. ಇದರಿಂದ ನಮಗೆ ಎಷ್ಟು ಅಡ್ವಾಂಟೇಜಸ್ ಇದೆ ಅಂದರೆ, ಆ ಪೈಪು ಬ್ಲಾಕ್ ಆಗೋಲ್ಲ, ಪದೇ ಪದೇ ಕ್ಲೀನ್ ಮಾಡಬೇಕಾಗಿರಲ್ಲ ಆ ಪೈಪ್ನ. ಎಷ್ಟೊಂದು ಡಿಸ್ಅಡ್ವಾಂಟೇಜಸ್ ಎಲ್ಲದೂ ಇದು ಒಂದೇ ಒಂದು ವಸ್ತುವಿಂದ ತಡೆ ಆಗುತ್ತೆ. ಅದಕ್ಕೋಸ್ಕರ ಈ ವಸ್ತುನ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ತುಂಬ ವರ್ಷಗಳಿಂದ ನಾವಿಲ್ಲಿ ಬಳಸ್ತಾ ಇದ್ದೀವಿ. ಸಿಂಕ್ ವೇಸ್ಟೇಜ್ ಹತ್ರ ಯಾರಾದರೂ ಈ ಪ್ರಾಡಕ್ಟ್ನ ಬಳಸಿಲ್ಲ ಅಂದರೆ ದಯಮಾಡಿ ಬಳಸಿ. ನಿಮ್ಮ ಅರ್ಧ ಕೆಲಸಗಳು ಕಡಿಮೆ ಆಗುತ್ತೆ. ಸೊ ವೇಸ್ಟೇಜ್ ಎಲ್ಲ ಅಲ್ಲೇ ಉಳಿಯುತ್ತೆ. ವಾಟರ್ ಮಾತ್ರ ಫ್ಲೋ ಆಗಿ ಹೋಗುತ್ತೆ. ನೀರಿನ ಜಗ್ಗು ಮತ್ತು ಕಾಫಿ ಮಗ್ಸು ತುಂಬ ಚೆನ್ನಾಗಿದ್ವು, ನೋಡೋಕ್ಕೆ ಅಟ್ರಾಕ್ಟಿವ್ ಅನಿಸಿದ್ವು. ಕೆಲವೊಂದು ಪ್ಲಾಸ್ಟಿಕ್ ಇದ್ವು. ಸೊ ಪ್ಲಾಸ್ಟಿಕ್ ಬೇಡ, ಅನ್ನೆಸೆಸರಿ ಅಂತ ಹೇಳ್ಬಿಟ್ಟು ನಾವು ಬಿಟ್ವಿ. ಈಗ ಇತ್ತೀಚೆಗೆ ನಾವೇನೇ ನೋಡಿದ್ರೂ ಎಲ್ಲ ಪ್ಲಾಸ್ಟಿಕ್ ಮಯ ಆಗಿದೆ. ನಾವು ಆದಷ್ಟು ಎಷ್ಟು ಪ್ಲಾಸ್ಟಿಕ್ನ ಕಡಿಮೆ ಮಾಡ್ತೀವೋ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಸೊ ಅದೆಲ್ಲ ಆಯಿತು. ನೆಕ್ಸ್ಟ್ ಶಾಪಿಗೆ ಬಂದ್ವಿ. ಅಲ್ಲಿ ಬರೀ ಕ್ಲಿಪ್ಸ್ ಇದ್ವು, ಒಂದಷ್ಟು ಕ್ಲಿಪ್ಸು, ರಬ್ಬರ್ ಬ್ಯಾಂಡ್ಸು, ಅದು ಇದು ಎಲ್ಲ. ಸೊ ಇಲ್ಲೇನು ಶಾಪ್ ಮಾಡಿಲ್ಲ, ಜಸ್ಟ್ ಸುಮ್ಮನೆ ವಿಸಿಟ್ ಹಾಕ್ಬಿಟ್ಟು ಬಂದ್ವಿ. ನಿಮಗೆ ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ ಏನೇನಂತ ಹೇಳ್ಬಿಟ್ಟು. ಇಯರಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ಇಯರಿಂಗ್ಸ್ ಭಾಳ ಯೂಸ್ ಮಾಡೋದಿಲ್ಲ, ನನ್ನ ಹತ್ರ ಇರೋದು ಬೆರಳೆಣಿಕೆ ಅಷ್ಟೇ. ಸೊ ಅವನ್ನೂ ಯೂಸ್ ಮಾಡ್ತಿಲ್ಲ. ಹಾಗಾಗಿ ನಾನು ಎಲ್ಲೋದ್ರೂ ಇಯರಿಂಗ್ಸ್ ಮಾತ್ರ ತೊಗೊಳಲ್ಲ, ಬೇರೆ ಮಿಕ್ಕಿದ್ದೇನು ಬೇಕಾದರೂ ನೋಡ್ತೀನಿ. ಸೊ ಇದಿಷ್ಟೇ ಇಯರಿಂಗ್ಸ್ನ ಕಲೆಕ್ಷನ್ಸ್ ಎಷ್ಟೊಂದಿತ್ತು. ಇದಾದ ನಂತರ ಬಟ್ಟೆ ಅಂಗಡಿ ಇತ್ತು, ಚಪ್ಪಲಿ ಅಂಗಡಿ ಇತ್ತು. ಸೊ ಬ್ಯಾಗಿನ ಅಂಗಡಿ ಇತ್ತು. ಬ್ಯಾಗಿನ ಅಂಗಡಿ ನಂಗೆ ಚೆನ್ನಾಗಿ ಅನಿಸ್ತು. ಬಟ್ ಅದು ಅಷ್ಟೇ, ಏನು ಅನಿಸುತ್ತೆ ಅಂದರೆ ನಾವು ಒಂದು ಸಲ ಪರ್ಚೇಸ್ ಮಾಡಬೇಕು ಅನಿಸುತ್ತೆ, ಅದನ್ನು ಯೂಸ್ ಮಾಡಲ್ಲ, ಮತ್ತೆ ತಂದು ಮನೇಲಿ ಇಡ್ತೀವಿ. ಮತ್ತು ಒಂದು ಕಡೆ ಹೋಗ್ತೀವಿ, ಮತ್ತು ಇನ್ನೊಂದು ಇಷ್ಟ ಆಗುತ್ತೆ, ಅದನ್ನು ತರ್ತೀವಿ, ಮತ್ತು ಅಲ್ಲೇ ಇಡ್ತೀವಿ, ಮತ್ತೆ ಯೂಸ್ ಮಾಡಲ್ಲ. ಈ ಥರ ಮಾಡಿ 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 ಈ ಹೆಣ್ಮಕ್ಳ ಕಬೋರ್ಡ್ಸ್ ಅಂತೂ ಫುಲ್ ಆಗೋಗಿರುತ್ತೆ. ಸೊ ಒಂದು ಮೆಂಟಲಿ ಡಿಸೈಡ್ ಆಗಿಬಿಡಿ, ಎಲ್ಲರೂ ಹೋದಾಗ ನಾವು ಯೂಸ್ ಮಾಡ್ತೀವಿ ಅನ್ನೋದಾದರೆ ಪಕ್ಕ ತೊಗೊಳ್ಳಿ, ಇಲ್ಲಾಂದರೆ ಬೇಡ. ಯೂಸ್ ಮಾಡ್ತೀವಿ ಅನ್ನೋದಾದರೆ ತೊಗೊಳ್ಳಿ, ಪಕ್ಕ, ಇಲ್ಲಾಂದರೆ ಬೇಡ. ಈ ಒಂದಷ್ಟು ವರ್ಡ್ಸ್ನ ನಾವು ನೆನ್ಪಿಟ್ಕೊಂಡ್ಬಿಟ್ರೆ ಅನ್ನೆಸೆಸರಿ ನಾವು ವೇಸ್ಟ್ ಮಾಡಲ್ಲ. ಇನ್ ಕೇಸ್ ನಿಮಗೆ ನೀಡಿತ್ತು, ನಾವು ಯೂಸ್ ಮಾಡ್ತೀವಿ, ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತೀನಿ, ಯಾವುದು ಹಾಳಾಗದೆ ಈಗ ಏನಾಗುತ್ತೆ ಅಂದರೆ ಕೆಲವೊಂದು ಐಟಮ್ ಎತ್ತಿಟ್ಟು ಹಾಳಾಗುತ್ತೆ. ಸೊ ಅದಕ್ಕೋಸ್ಕರ ಹಾಳಾಗದೇ ಇರೋ ಥರ ನಾವು ಅದನ್ನು ಬಳಸ್ತೀವಿ ಅಂತಿದ್ದರೆ ತೊಗೊಳೋದು ತುಂಬ ಉತ್ತಮ. ಸೊ ಈ ಥರ ಬಳಸೋರಿಗೆ ನಾನು ರೆಕಮೆಂಡ್ ಮಾಡ್ತೀನಿ, ತೊಗೊಳ್ಳಿ ಅಂತ ಹೇಳ್ಬಿಟ್ಟು. ನನ್ನ ಥರ ಅಂದರೆ ಯಾರ್ಯಾರು ಇದಿರೋ ತರೋದು ಇಡೋದು ಇದಿರೋ ನನ್ನ ಥರ ಇರೋ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಅಂತ ನಾನು ನಿಮಗೆ ಹೇಳ್ತೀನಿ. ನನ್ನ ಸಜೆಷನ್, ತೊಗೊಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಸೊ ದಿಸ್ ಇಸ್ ಅಪ್ ಟು ಯು ಓನ್ಲಿ. ಸೊ ಚಪ್ಪಲ್ ಸೆಕ್ಷನ್ ಆಯಿತು, ಮತ್ತು ಇದು ಕವರ್ಸು ಎಲ್ಲ ಬೆಡ್ ಸ್ಪ್ರೆಡ್ ಮೇಲೆ ಹಾಕೋದು, ಮತ್ತು ಸೋಫಾ ಮೇಲೆ ಹಾಕೋದು ಎಲ್ಲ ಇತ್ತು. ಒಂದಷ್ಟು ಗೊಂಬೆಗಳು, ಈ ಕುರುಕು ತಿಂಡಿಗಳು ಎಲ್ಲ ಇತ್ತು. ಆಮೇಲೆ ಒಂದು ಬಲೂನ್ ಕಾಣ್ತು. ನನ್ನ ಮಗಳು ಹತ್ಲು ಅದು ಬೇಕು ಅಂತ ಹೇಳಿಬಿಟ್ಟು ಒಂದು ಸಾಲದಂತೆ 2 ಬೇಕಂತೆ. ಕಡೆಗೆ ಮನೆಗೆ ತಂದಮೇಲೆ ಅದ್ರಲ್ಲಿ ಆಡಲೇ ಇಲ್ಲ, ಅಲ್ಲಿ ಇರೋವರೆಗೂ ಅಷ್ಟೇ ಅದರಲ್ಲಿ ಆಡಿದ್ದು. ಸೊ ಮಕ್ಕಳದಂತೂ ಏನೂ ಮಾಡೋಕ್ಕಾಗಲ್ಲ, ಅವೇನು ಕೇಳಿದ್ರು ಕೊಡಿಸ್ಲೇಬೇಕಾಗತ್ತೆ.
ಸೊ ನೋಡಿರಿ, ರೆಡ್ ಕಲರ್ದು ತೊಗೊಂಡ್ಲು, ನಾನು ನಿಮಗೆ ತೋರಿಸ್ತೀನಿ. ಆ ಪರ್ಪಲ್ದು ಚೆನ್ನಾಗಿತ್ತು, ರೆಡ್ಡು ಚೆನ್ನಾಗಿತ್ತು, ಎರಡರಲ್ಲಿ ಯಾವ್ದು ತೊಗೋಬೇಕನ್ನೋದೇ ಕನ್ಫ್ಯೂಷನ್ ಆಗೋಯ್ತು, ಆ ಥರ ಆಗೋಯ್ತು. ಸೊ ನಾವು ಹೋಗಿದ್ದಂಥದ್ದು ರೆಡ್ ಕೊಡಿಸಿದ್ವಿ. ಚೆನ್ನಾಗಿ ಆಟ ಆಡಿದ್ಲು, ಅವತ್ತು ಮಾತ್ರನೇ ಆಟ ಆಡಿದ್ಲು, ಮತ್ತು ಮನೆಗೆ ಬಂದಮೇಲೆ ಅವಳು ಆಟ ಆಡಲಿಲ್ಲ. ಇದೆಲ್ಲ ಆದಮೇಲೆ ಒಂದಷ್ಟು ಉಪ್ಪಿನಕಾಯಿಗಳಿತ್ತು, ರಾಜಸ್ಥಾನಿ ಪಿಕ್ಕಲ್ ಅಂತೇಳಿ. ಸೊ ನೀವು ಆ ಉಪ್ಪಿನಕಾಯಿಗಳು ನೋಡ್ಬೋದು, ಒಂದಷ್ಟು ಎಲ್ಲ ಬ್ಲ್ಯಾಕ್ ಆಗಿದೆ. ಅಂದರೆ ಬ್ಲ್ಯಾಕ್ ಆಗಿದೆ ಉಪ್ಪಿನಕಾಯಿಗಳು ಅಂದರೆ ತುಂಬ ವರ್ಷದ ಹಳೇದು ಅಂತೇಳಿ, ಅದು ಫ್ರೆಶ್ ಆಗಿಲ್ಲ ಅಂಥೇಳಿ. ಆಲ್ಮೋಸ್ಟ್ ಅವ್ರ ಹತ್ರ ಇದ್ದಿದ್ರಲ್ಲಿ ಎಲ್ಲದೂ ಬ್ಲ್ಯಾಕೇ ಇತ್ತು. ಇಲ್ಲಿ ಗೋಬಿ ಮಸಾಲ ಇತ್ತು, ಹೀಗೆ ಎಷ್ಟೊಂದಿತ್ತು. ರಾಗಿ ಸಂಡಿಗೆ ನಾವು ಒಂದು 3 ಪ್ಯಾಕೆಟ್ ತೊಗೊಂಡ್ವಿ, ಅದು ಚೆನ್ನಾಗಿದೆ, ಬಳಸಿದ್ದೀವಿ 1-2 ಟೈಮ್ಸು. ಇದಾದಮೇಲೆ ಏನಪ್ಪ ಅಂದರೆ ಒಂದು ಬಾಲ್ಸ್ 6 ಬಾಲ್ಸ್ ಕೊಡ್ತಾರೆ, 50 ರೂಪಾಯಿ. ನಾವು ಅದನ್ನು ಆಡಬೇಕು. ಅಷ್ಟು ನಂಬರ್ ಇರೋ ಬಾಕ್ಸಸ್ ಇರುತ್ತೆ, ಆ ಬಾಲ್ನ ಬಿಟ್ಟರೆ ಒಂದಷ್ಟು ನಂಬರ್ ಬರುತ್ತೆ. ಆ 6 ಬಾಲ್ಸು ಯಾವ್ಯಾವ ನಂಬರಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಟೋಟಲಾಗಿ ಆ್ಯಡ್ ಮಾಡಿ ಆ ನಂಬರ್ದು ಒಂದು ಪ್ರಾಡಕ್ಟ್ ಕೊಡ್ತಾರೆ. ಇದೇನೋ ನನಗೆ ಇಷ್ಟ ಆಯಿತು, ಯಾವಾಗೂ ಬರೋದೇನೆ, ಹೊಸ್ದಾಗಿ ಬಂದಿರೋದೇನಲ್ಲ. ಬಟ್ ಲಾಸ್ಟ್ ಟೈಮೆಲ್ಲ ಬೇರೆದು ಆಡ್ತಿದ್ವಿ, ಈ ರಿಂಗ್ ಎಸೆಯೋದಂತೆ, ಬಾಲ್ ತಗೊಂಡು ಚೊಂಬಿಗೆ ಎಸೆಯೋದಂತೆ, ಲೋಟಕ್ಕೆ ಎಸೆಯೋದಂತೆ, ಎಲ್ಲದನ್ನು ಆಲ್ರೆಡಿ ಟ್ರೈ ಮಾಡಿಬಿಟ್ಟಿದ್ವಿ. ಸೊ ಅದರಲ್ಲೆಲ್ಲ ಏನು ಪ್ರಾಡಕ್ಟ್ ಬರೋಲ್ಲ, ಇದರಲ್ಲಾದರೆ ಏನಾದರೂ ಒಂದು ಥಿಂಗ್ ಪ್ರಾಡಕ್ಟ್ ಇನ್ ದ ಸೆನ್ಸ್ ಥಿಂಗ್ ಏನಾದರೂ ಒಂದು ಬರುತ್ತೆ, ನೋಡೋಣಂತೆ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಸೊ ನಂದು ಇದ್ಬಿಟ್ಟು ಥೀಮ್ ಅಂದರೆ ಅಲ್ಲಿ ಹಿಂದೆಗಡೆ ಇದಪ್ಪ ಹುಲಿ ಕಾಣ್ತಿದೆ ಅಲ್ಲ, ಹುಲಿ ತಗೊಳ್ಳೋಣ, ಚೆನ್ನಾಗಿದೆ. 34ಕ್ಕೇನೋ ಇತ್ತು ಅದು ನಂಬರು, 34 ಬಂದರೆ ಹುಲಿ ಬರುತ್ತೆ. 34 ಹೆಂಗೋ ಒಂದು ಬರ್ಸ್ಕೊಂಡ್ಬಿಡೋಣ ಅಂತೆ. 6 ಅಂತ ಭಾಳ ಇರುತ್ತಲ್ಲ, 6 6 ನಂಬರ್ಗೆ ಭಾಳ ಹಾಕ್ಬಿಟ್ರೆ ಬರುತ್ತೆ ಮ್ಯಾಕ್ಸಿಮಮ್ ನಂಬರ್, ಅದು ಬರ್ಬೋದೇನೋ ನೋಡೋಣ ಅಂತ ಹಾಕ್ತಿದ್ದೀನಿ. ನಾನೇನೋ ಒಂದು ಟ್ರಿಕ್ ಇಟ್ಕೊಂಡಿದ್ದೀನಿ, ಹಂಗೆ ಹಾಕಿದ್ರೆ ಬೀಳುತ್ತೆ, ಹಿಂಗೆ ಹಾಕಿದ್ರೆ ಬೀಳುತ್ತೆ ಅಂತ ಹೇಳ್ಬಿಟ್ಟು. ನಂದು ಯಾವುದೂ ವರ್ಕ್ ಆಗಿಲ್ಲ. ಒಂದು ಪ್ರಾಡಕ್ಟ್ ಅಂತೂ ಬಂತು, ಅದು ಏನು ಬಂತು ಅಂತ ನಾನು ನಿಮಗೆ ತೋರಿಸ್ತೀನಿ. ಆ 3 ಅನ್ನೋದು ಪೂರ ಬಾಲ್ ಒಳಗೆ ಹೋಗಿರಲಿಲ್ಲ, ಇನ್ನೊಂದು ಸಲ ಹಾಕೋದಿದ್ರೆ ಹಾಕ್ರಿ ಅಂತ ಕೊಟ್ಟರು, ಮತ್ತೋಗಿ ಅದೇ 3ಕ್ಕೆ ಬಿತ್ತು. ಸೊ ನಾನು ಹಾಕಿದ್ದಂಥಕ್ಕೆ ಒಂದು ಪುಟ್ಟಿ ಬಂತು, ವೆಜಿಟೇಬಲ್ ಇಡೋ ಅಂಥದ್ದು ಅಥವಾ ಫ್ರೂಟ್ಸ್ ಇಡುವಂಥದ್ದು, ನಮ್ಗೆ ಏನು ಬೇಕೋ ಅದು ಇಟ್ಕೋಬೋದು. ಈ ಥರ ಬೌಲ್ ಬಂತು. ಸೊ ನಾಟ್ ಬ್ಯಾಡ್, 50 ರೂಪಾಯಿಗೆ ಇದೊಂದು ಬಂತು ಅಂತ ಖುಷಿಪಟ್ಟೆ. ಆಡಿದ್ದಕ್ಕೆ ಏನೋ ಒಂದು ಬಂತು, ತೀರಾ ಲಾಸ್ ಆಗಿಲ್ಲ, ಒಂಥರ ಚೆನ್ನಾಗಿ ಅನ್ನಿಸ್ತು. ಇದು ಆಡಿರಲಿಲ್ಲ, ಈ ಟೈಮ್ ಅದು ಆಡಿದೆ. ಸೊ ಇದೆಲ್ಲ ಆಯಿತು, ಎಲ್ಲ ಆಡಿದ್ದಾಯಿತು. ಇನ್ನೇನಿದೆ, ಸ್ನ್ಯಾಕ್ಸ್ ಸೆಕ್ಷನಿಗೆ ಹೋಗಿದ್ದೆ, ಸ್ನ್ಯಾಕ್ಸ್ ತಿಂದಿದ್ದೆ, ಆಮೇಲೆ ಮನೆಗೆ ಬಂದಿದ್ದೆ. ಆ ಸ್ನ್ಯಾಕ್ಸಲ್ಲಿ ಯಾವ್ದು ಚೆನ್ನಾಗಿತ್ತು ಅಂತ ಹೇಳ್ತೀನಿ, ಯಾವ್ದು ಚೆನ್ನಾಗಿಲ್ಲ ಅನ್ನೋದು ಫಸ್ಟ್ ಹೇಳ್ತೀನಿ. ಸೊ ಡೆಲ್ಲಿ ಪಾಪಡ್ ಅಂತ ಅಂದರೆ ನನ್ನ ತಲೆಯಲ್ಲಿ ಏನೋ ಇತ್ತು, ಆದರೆ ಅಲ್ಲಿ ಕೊಟ್ಮೇಲೆ ಟೋಟಲಿ ಡಿಸಪಾಯಿಂಟ್ ಆಯಿತು. ಡೆಲ್ಲಿ ಪಾಪಡ್ ಅಂದರೆ ಏನು, ದೊಡ್ಡ ಹಪ್ಪಳಕ್ಕೆ ಮೇಲ್ಗಡೆ ಚಟ್ನಿ ಪುಡಿ ಉದುರಿಸ್ಬಿಟ್ಟು ಕೊಡ್ತಾರೆ, ಇಷ್ಟೇ ಕೊಡೋದವರು. ನನ್ನ ಅಸಂಪ್ಷನ್ ಏನಿತ್ತು, ಅದೇನೋ ಮಸಾಲ ಪಾಪಡ್ ಅನ್ನೋ ರೇಂಜಿಗೆ ನನ್ನ ಅಸಂಪ್ಷನ್ ಇತ್ತು. ಓಕೆ ಅಂತ ಹೇಳ್ಬಿಟ್ಟು ಫುಲ್ ದೊಡ್ಡದೇನೋ ಕೊಟ್ಟರು, 2 ತೊಗೊಂಡ್ವಿ. ಸ್ವಲ್ಪ ತಿಂದ್ವಿ ಅಷ್ಟೇ, ಅಷ್ಟೊಂದು ತಿನ್ನೋಕ್ಕಾಗೋದಿಲ್ಲ ಆಬ್ವಿಯಸ್ಲಿ. ಸೊ ಅದು ವೇಸ್ಟ್ ಆಯಿತು. ಅದಾದಮೇಲೆ ಬೋಂಡ ಚೆನ್ನಾಗಿತ್ತು, ಬಿಸಿದು ಮಾಡಿಕೊಡ್ತಿದ್ರು, ತೊಗೊಂಬಂದ್ವಿ. ಟೇಸ್ಟ್ ಚೆನ್ನಾಗಿತ್ತು, ಬಟ್ ಆಲ್ರೆಡಿ ಫುಲ್ ಆಗಿಬಿಟ್ಟಿತ್ತು ಹೊಟ್ಟೆ, ಹಾಗಾಗಿ ಅದು ಭಾಳ ಖರ್ಚಾಗಲಿಲ್ಲ, ಬಟ್ ಚೆನ್ನಾಗಿತ್ತು ಅದು. ಆಮೇಲೆ ಸೋಡಾ ಕುಡಿದ್ವಿ. ಸೋಡಾ ಆದ ನಂತರ ಕಾರ್ನ್ ಚೆನ್ನಾಗಿತ್ತು. 2 ವೆರೈಟಿ 3 ವೆರೈಟಿ ಇರುತ್ತೆ, ಆಲ್ಮೋಸ್ಟ್ ಎಲ್ಲ ಕಡೆನೂ 2 ವೆರೈಟಿನೂ ಚೆನ್ನಾಗೇ ಇರುತ್ತೆ. ಇದಾದಮೇಲೆ ಒಂದು ಗೇಮ್ ಆಡಿದ್ವಿ, ನನ್ನ ಮಗಳ ಜೊತೆ ಆಡಿದ್ದಂಥ ಮೊದಲ ಗೇಮ್ ಅದು. ಸೊ ಅದು ಕೂಡ ಲೈಟಾಗಿ ವಿಡಿಯೋ ತೋರಿಸ್ತಾ ಇದ್ದೀನಿ, ಸೊ ನೋಡಬಹುದು ನೀವು, ಆ ವಿಡಿಯೋ ಬರುತ್ತೆ. ಅದಾದ ನಂತರ ಇನ್ನೇನು ಮಾಡಿದ್ವಿ, ಇಷ್ಟೆಲ್ಲ ಆಡಿದ್ದಾಯಿತು, ಸುಸ್ತಾಗೋಯ್ತು. ಎಲ್ಲ ಗೇಮ್ಸು ಎಲ್ಲ ನೋಡಿದ್ದಾಯಿತು, ಎಲ್ಲ ಆಡಿದ್ದಾಯಿತು, ಎಲ್ಲ ತಿಂದಿದ್ದಾಯಿತು, ಸುಧಾರಿಸ್ಕೊಂಡಿದ್ದಾಯಿತು. ಆಲ್ರೆಡಿ ಟೈಮ್ 10 ಆಗಿತ್ತು. ಇಷ್ಟೆಲ್ಲ ಆಯ್ತಲ್ವಾ, ಸೊ ಇನ್ನೇನಪ್ಪ ಇರೋದು, ಎಲ್ಲ ಮುಗಿಸಿ ಮನೆಗೆ ಬರೋದು. ಸೊ ಈ ಪ್ರತಿ ಸಲನೂ ದಾವಣಗೆರೆಯಲ್ಲಿ ಹೊಸದಾಗಿ ಏನೋ ಒಂದು ಇನ್ನೋವೇಟಿವ್ ಆಗಿ ಹಾಕ್ತಿರ್ತಾರೆ. ಇದು ಲಾಸ್ಟ್ ಇಯರ್ ಬಂದು ಡಿಸ್ನಿ ಲ್ಯಾಂಡ್ ಹಾಕಿದ್ರು ವಿಡಿಯೋ, ಅದನ್ನು ಕೂಡ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ. ಆಗ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನ ಆಗಿತ್ತು. ಸೊ ಈಗ ಅದಾದಮೇಲೆ ಬಂದಿದ್ದಂಥದ್ದು ಏಲಿಯನ್ಸ್ದು, ಇದು ಸೆಕೆಂಡ್ ಪಾರ್ಟ್ ಹಾಕಿದ್ದೀನಿ. ಆಗ ಪುನೀತ್ ರಾಜ್ಕುಮಾರ್ ದೊಡ್ಡದೊಂದು ಫೋಟೋ ಹಾಕಿದ್ರು, ಎಲ್ಲರೂ ಅಲ್ಲೇ ಫೋಟೋ ತಕ್ಕಂತಿದ್ರು, ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ಸೊ ಈಗೂ ಕೂಡ ಅಷ್ಟೇ ಪುನೀತ್ ರಾಜ್ಕುಮಾರ್ನ ಹಾಕಿದ್ರು, ಮಿಸ್ ಮಾಡಿದೆ. ಈಗ ಇನ್ನೇನಾಯಿತು ಅಂದರೆ ಇಷ್ಟೆಲ್ಲ ಆಯಿತು. ಸೊ ಇವತ್ತಿನ ದಾವಣಗೆರೆಯ ಎಕ್ಸಿಬಿಷನ್ ಪಾರ್ಟ್ 2 ವಿಡಿಯೋ ಫುಲ್ ಕಂಪ್ಲೀಟ್ ಆಯಿತು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಪೇಷನ್ಸ್, ಇಷ್ಟು ವಿಡಿಯೋ ನೋಡಿದ್ದಕ್ಕಾಗಿ. ಸೊ ಲಾಸ್ಟ್ಲಿ ಅಗೇನ್ ಥ್ಯಾಂಕ್ ಯು. ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.